ಹಾಯ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆಂದ ಇದ್ದೀರಾ ಅಂದ್ಕೊಳ್ತೀನಿ. ನಾನು ಸಹ ಚೆಂದ ಇದ್ದೀನಿ. ನಾನು ಇವತ್ತು 2 ಥರ ಅಡುಗೆ ಮಾಡ್ತಾಯಿದ್ದೀನಿ. ಒಂದು ಬಸಳೆ ಸೊಪ್ಪಿನ ಸಾರು ಮತ್ತು ನುಗ್ಗೆ ಸೊಪ್ಪಿಂದು ಪಲ್ಯ ಮಾಡ್ತಾಯಿದ್ದೀನಿ. ನನ್ನ ವಿಡಿಯೋ ಇದೆ, ಫಸ್ಟ್ ನೋಡೋರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಒತ್ತಿ. ನಾನು ಫಸ್ಟು ನುಗ್ಗೆ ಸೊಪ್ಪು ಬೇಯಕ್ಕೆ ಇಟ್ಕೊಳ್ತೀನಿ. ಅದಕ್ಕೆ ಸ್ವಲ್ಪ ಹಲಸಂದ್ರೆ ಕಾಳು ನೆನೆಸಿಟ್ಕೊಂಡಿದ್ದೀನಿ, ಅದನ್ನು ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ. ನುಗ್ಗೆ ಸೊಪ್ಪು ಚೆಂದಾಗಿ ತೊಳೆದಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಕುಕ್ಕರ್ಗೆ. ಈಗ ಇದಕ್ಕೆ ಉಪ್ಪು, ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ತೀನಿ, ಜಾಸ್ತಿ ಬೇಡ. ಬಸ್ಸಾರು ಮಾಡೋದಾದರೆ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಳ್ಳೋಣ. ಇದು ಬರೀ ಪಲ್ಯಕ್ಕೋಸ್ಕರ ಜಾಸ್ತಿ ನೀರು ಬೇಡ. ಈಗ ಇದನ್ನು ನಾನು ಬೇಯಕ್ಕೆ ಇಟ್ಕೊಳ್ತೀನಿ. ಇದನ್ನು ಈ ಸೈಡ್ ಇಡೋಣ. ನುಗ್ಗೆ ಸೊಪ್ಪು ವಾರಕ್ಕೊಂದ್ಸಲ 2 ಸಲ ತಿನ್ನೋದ್ರಿಂದಲೂ ತುಂಬ ಒಳ್ಳೆಯದು. ನಾನೀಗ ಬಸಳೆ ಸೊಪ್ಪು ಸಾರಿಗಿಡ್ತಾ ಇದ್ದೀನಿ. ಈ ಸೊಪ್ಪು ಬಾಯಿ ಹುಣ್ಣು ಮತ್ತು ಹೊಟ್ಟೆನಲ್ಲಿ ಹುಣ್ಣಾಗಿದ್ದರೆ ಎಲ್ಲ ಈ ಸೊಪ್ಪಿನ ಸಾರು ಮಾಡ್ಕೊಂಡು ತಿಂದರೆ ಎಲ್ಲ ಆರುತ್ತೆ. ತುಂಬ ಅಂದರೆ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಈ ಸೊಪ್ಪು ಅಂದರೆ ಸ್ವಲ್ಪ ಲೋಳೆ ಬರುತ್ತೆ, ಏನೂ ಆಗಲ್ಲ, ಆರೋಗ್ಯಕ್ಕೆ ಅಷ್ಟೇ ಒಳ್ಳೆಯದು. ಸಾರು ಸಹ ಅಷ್ಟೇ ರುಚಿಯಾಗಿರುತ್ತೆ. ಇವಾಗ ಇದನ್ನು ಮಾಡೋದು ನಾನು ತೋರಿಸ್ತಾ ಇದ್ದೀನಿ. ಇಲ್ಲಿ ತೊಗರಿಬೇಳೆ ತೊಳೆದು ನಾನು ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಳ್ತೀನಿ. ಇದ್ರ ಜೊತೆ ಸ್ವಲ್ಪ ಹಲಸಂದ್ರೆ ಕಾಳು ಹಾಕ್ಕೊಳ್ತೀನಿ. ಇದನ್ನು ಸಣ್ಣದಾಗಿ ಕಟ್ ಮಾಡಿ ಪಲ್ಯ ಸಹ ಮಾಡ್ಕೊಂಡು ಊಟ ಮಾಡ್ಬೋದು. ಈಗ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ನಾನೀಗ ಇದಕ್ಕೆ ಟೊಮೆಟೊ 2, ಹಸಿಮೆಣಸಿನ್ಕಾಯಿ ಒಂದು 7, ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ಹಸಿಮೆಣಸಿನ್ಕಾಯಿ. ನಾನು ಹೀಗೆ ಉಂಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಆಮೇಲೆ ನಾನು ಇದನ್ನು ಹೇಗೆ ಮಾಡೋದು ತೋರಿಸ್ತೀನಿ. ಮತ್ತು 2 ಈರುಳ್ಳಿ ತೊಗೊಂಡಿದ್ದೀನಿ. ಇದು ಉಪ್ಪು ಹಾಕ್ಕೊಳ್ತೀನಿ. ನೀರು ಹಾಕ್ಕೊಳ್ತೀನಿ. ಮತ್ತು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ. ಇದಕ್ಕೆ ಸಾರು ತುಂಬ ರುಚಿ ಬರುತ್ತೆ ಎಣ್ಣೆ ಹಾಕ್ಕೊಂಡ್ರೆ. ಇದನ್ನು ಬೇಯಕ್ಕೆ ಇಟ್ಬಿಡೋಣ. ಈಗ ನುಗ್ಗೆ ಸೊಪ್ಪು ಇಟ್ಟಿದ್ದು 1 ವಿಜಿಲ್ ಬಂದಿದೆ, ತೆಗಿತಾ ಇದ್ದೀನಿ ನಾನು. ಇದು ತೆಗೆದ್ಬಿಟ್ಟು ಆರಕ್ಕೆ ಇಟ್ಕೊಳ್ತೀನಿ. ಒಂದು ಪ್ಲೇಟ್ಗೆ ಹಾಕ್ತಾ ಇದ್ದೀನಿ. ಇದು ಪೂರ ಆರಲಿ, ಆಮೇಲೆ ನಾನು ಒಗ್ಗರಣೆ ಹಾಕ್ಕೊಳ್ತೀನಿ. ಈ ನುಗ್ಗೆ ಸೊಪ್ಪು ಬೆಂದಿದ್ದ ನೀರನ್ನ ಬಿಸಾಡಬೇಡಿ ಯಾರೂ. ಇದನ್ನು ಕುಡಿಯೋದ್ರಿಂದ ನಿಮ್ಮ ಹೊಟ್ಟೆನಲ್ಲಿ ಏನೇ ಗಲೀಜಿದ್ರು ಹೊಟ್ಟೆ ಎಲ್ಲ ಕ್ಲೀನ್ ಆಗುತ್ತೆ, ಸರಿ ಹೋಗುತ್ತೆ. ಇದನ್ನು ನೀವು ವಾರಕ್ಕೊಂದ್ಸಲನಾದರೂ ಈಗ ಮಾಡಿ ಕುಡಿದು ನೋಡಿ. ಇಲ್ಲಾಂದರೆ ಇದನ್ನು ಉಪ್ಸಾರೋ ಬಸ್ಸಾರೋ ಮಾಡಿಕೊಂಡು ಊಟ ಮಾಡ್ಬೋದು. ಈ ನೀರು ಮಾತ್ರ ಎಸಿಬೇಡಿ. ಈಗ ಸೊಪ್ಪು ಬೇಯಕ್ಕೆ ಇಟ್ಕೊಂಡಿದ್ದೆ, ಬೆಂದಿದೆ. ನಾನು ಇದನ್ನು ಸಹ ಒಂದು ಪ್ಲೇಟಿಗೆ ತಗೊಳ್ತಾ ಇದ್ದೀನಿ. ಈಗ ಇದು ಆರಬೇಕು ಸ್ವಲ್ಪ, ಆಮೇಲೆ ಮಿಕ್ಸಿಗೆ ಹಾಕ್ಕೋಬೇಕು. ಅದಕ್ಕೆ ಇದನ್ನು ಆರಕ್ಕೆ ಬಿಡ್ತೀನಿ. ಈಗ ನಾನೀಗ ಸೊಪ್ಪನ್ನ ರುಬ್ಕೊಂಡು ಬಂದಿದ್ದೀನಿ, ಆರಿತ್ತು. ಮತ್ತು ಇದು ಬೆಳ್ಳುಳ್ಳಿ ನಾನು ಹಾಗೆ ಹಾಕಿದ್ದೆ, ಅದನ್ನು
ನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ. ಇದನ್ನೀಗ ಅರ್ಜೆಂಟ್ ಆಯಿತು, ಬೆಳ್ಳುಳ್ಳಿ ಬಿಡ್ಸೋಕ್ಕಾಗಲಿಲ್ಲ, ಸಿಪ್ಪೆ ತೆಗಿಯೋಕ್ಕಾಗಲಿಲ್ಲ ಅಂದರೆ ಈ ಥರ ಮಾಡ್ಕೊಳ್ಳಿ, ತುಂಬ ಸುಲಭ ಆಗುತ್ತೆ. ಈಗ ನೋಡಿ ಸಿಪ್ಪೆ ಎಲ್ಲ ಎಷ್ಟು ಚೆಂದಾಗಿ ಹಿಂಗಡ್ಕೊಳ್ತು. ಸಿಪ್ಪೆ ಎಲ್ಲ ಕ್ಲೀನಾಗಿ ಬಂದ್ಬಿಡ್ತು. ಈಗ ನಾನು ಇದನ್ನು ತೆಗೆದು ರುಬ್ಬಿರೋ ಸೊಪ್ಪಿನ ಜೊತೆ ಹಾಕ್ತಾಯಿದ್ದೀನಿ. ಈಗ ನಾನು ಇಲ್ಲಿ ಬಾಣಲಿ ಇಟ್ಕೊಂಡಿದ್ದೀನಿ, ನುಗ್ಗೆ ಸೊಪ್ಪು ಹಿಂಡಿ ಇಟ್ಕೊಂಡಿದ್ದೀನಿ. ನಾನು ನುಗ್ಗೆ ಸೊಪ್ಪಲ್ಲಿ 2 ಥರ ಪಲ್ಯ ಮಾಡೋದು ತೋರಿಸ್ತೀನಿ ಇವತ್ತು. ಮೊಟ್ಟೆ ತಿನ್ನೋರಿಗೆ ಮೊಟ್ಟೆ ಹಾಕಿ ಪಲ್ಯ ಮಾಡ್ತೀನಿ, ಮೊಟ್ಟೆ ತಿನ್ನದೇ ಇರೋರು ಹಾಗೆ ಪಲ್ಯ ಮಾಡ್ಕೋಬೋದು. ಬಾಣಲಿಗೆ ಎಣ್ಣೆ ಹಾಕ್ತಾಯಿದ್ದೀನಿ. ಫಸ್ಟು ಮೊಟ್ಟೆ ಹಾಕ್ದಿರ ಪಲ್ಯ ಮಾಡ್ತಾಯಿದ್ದೀನಿ. ಸಾಸಿವೆ, ಕರಿಬೇವು ಮತ್ತು ಈರುಳ್ಳಿ ಹೆಚ್ಚಿಟ್ಟು, ಹಸಿಮೆಣಸಿನ್ಕಾಯಿ 1-2, ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಒಂದು ಮೀಡಿಯಮ್ ಸೈಜಲ್ಲಿ ಹಾಕ್ಕೊಂಡಿದ್ದೀನಿ. ಈಗ ಈರುಳ್ಳಿ ಚೆಂದ ಫ್ರೈ ಆಗೋವರೆಗೂ ಹುರ್ಕೊಳ್ಳೋಣ. ಈರುಳ್ಳಿ ಕಂದು ಬಣ್ಣ ಬರಲಿ ಅಲ್ಲಿವರೆಗೂ ಹುರಿಯೋಣ. ಈ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ, ಇಷ್ಟಾದರೆ ಸಾಕು. ನಾನೀಗ ಅರ್ಧ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದರಲ್ಲಿ ಇನ್ನು ಅರ್ಧ ಮೊಟ್ಟೆ ಪಲ್ಯ ಮಾಡೋದು ತೋರಿಸ್ತೀನಿ, ಅದೂ ತುಂಬ ಚೆಂದಾಗಿ ಬರುತ್ತೆ ಟೇಸ್ಟು. ಈಗ ಇದಕ್ಕೆ ಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದು ಪಲ್ಯ ರೆಡಿಯಾಗಿದೆ. ಇದನ್ನು ನಾನೊಂದು ಬೌಲಿಗೆ ತೊಗೊಳ್ತೀನಿ. ಇದೇ ಬಾಣಲಿಲೇ ನುಗ್ಗೆ ಸೊಪ್ಪು ಮೊಟ್ಟೆ ಪಲ್ಯ ಮಾಡ್ಕೊಳ್ತೀನಿ. ಈಗ ಇದನ್ನೊಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ನಾನು. ಈಗ ಇದೇ ಬಾಣಲಿನೇ ಇಟ್ಕೊಳ್ತೀನಿ. ಎಣ್ಣೆ ಹಾಕ್ಕೊಳ್ತೀನಿ. ಇದಕ್ಕೆ ಸಾಸಿವೆ ಎಲ್ಲ ಏನು ಹಾಕೋದು ಬೇಕಾಗಲ್ಲ. ಸ್ವಲ್ಪ ಕರಿಬೇವು ಹಾಕ್ಕೊಳ್ತೀನಿ. ನಾನು ಕರಿಬೇವನ್ನ ಹೀಗೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ತೀನಿ. ನಾನಿಲ್ಲಿ ಉದ್ದುದ್ದನ್ನೇ ಹೆಚ್ಕೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ. ಈಗ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಚೆಂದಾಗಿ ಎಣ್ಣೆನಲ್ಲಿ ಫ್ರೈ ಆಗೋವರೆಗೂ ಹುರ್ಕೊಳ್ಳೋಣ. ಈಗ ಇದು ಸ್ವಲ್ಪ ಕಲರ್ ಚೇಂಜ್ ಆಗಿದೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೀನಿ. ಇದಕ್ಕೆ ನಾನು ಒಂದೊಂದೇ ಮೊಟ್ಟೆ ಒಡೆದು ಹಾಕ್ಕೊಳ್ತೀನಿ. ನಾನು ಇಲ್ಲೊಂದು 6 ಮೊಟ್ಟೆ ತೊಗೊಂಡಿದ್ದೀನಿ. ಹಿಂಗೆ ನುಗ್ಗೆ ಸೊಪ್ಪು ಜೊತೆ ಮೊಟ್ಟೆ ಹಾಕಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ನುಗ್ಗೆ ಸೊಪ್ಪು ವಾರಕ್ಕೆ ಒಂದು ಸಲನಾದರೂ ಮಾಡ್ಕೊಂಡು ಊಟ ಮಾಡಿ, ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ನಾನು ಸುಮ್ಮನೆ ಈಗ 1-2 ಸುತ್ತು ಬಿಟ್ಬಿಡ್ತೀನಿ, ಆಮೇಲೆ ಮತ್ತೆ ಸುತ್ತು
ಆಮೇಲೆ ಮತ್ತೆ ತಿರುಗಿಸ್ಕೊಂಡ್ರೆ ಆಯಿತು. ನಾನು ಇನ್ನೊಂದು ಕಡೆ ಸಾರು ಕಾಯಕ್ಕೆ ಇಟ್ಟಿದ್ದೀನಿ. ಸಾರು ಇನ್ನೊಂದು ಕಡೆ ಕುದಿಯಕ್ಕೆ ಇಟ್ಟಿದ್ದೀನಿ, ರುಬ್ಬಿರೋದನ್ನೆಲ್ಲ. ಇದು ಕುದೀಲಿ, ಅಷ್ಟರಲ್ಲಿ ಇಲ್ಲಿ ಪಲ್ಯನೂ ಆಗಿರುತ್ತೆ. ನಮಗೆ ಪೂರ ಪುಡಿ ಪುಡಿ ಆಗಬೇಕು ಮೊಟ್ಟೆ ಅಂದರೆ, ತಿರುಗಿಸ್ತಾನೆ ಇದ್ದರೆ ಅದು ಪುಡಿ ಆಗೋಗ್ಬಿಡುತ್ತೆ. ಇಲ್ಲ ಸ್ವಲ್ಪ ಸ್ವಲ್ಪ ಹಾಗಾಗಿ ಉಂಡೆ ಉಂಡೆ ಥರ ಇರಲಿ ಅಂತ ಅಂದರೆ ಜಾಸ್ತಿ ತಿರುಗಿಸೋದು ಬೇಡ, ಹೀಗೆ ಇರಲಿ. ಒಂದು ಎರಡೆರಡು ನಿಮಿಷ 3 ನಿಮಿಷ ಬಿಟ್ಟು ಬಿಟ್ಟು ತಿರುಗಿಸಿದ್ರೆ ಅದು ಚೆಂದಾಗಿ ಬರುತ್ತೆ. ಇದು ಸುಮಾರು 3/4 ಭಾಗದಷ್ಟು ಫ್ರೈ ಆಗಿದೆ. ತುಂಬ ಫ್ರೈ ಆಗೋದು ಬೇಡ, ಒಂದು 3/4 ಭಾಗ ಆದರೆ ಸಾಕು. ಇವಾಗ ನಾನು ನುಗ್ಗೆ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನುಗ್ಗೆ ಸೊಪ್ಪು ಜಾಸ್ತಿ ಹಾಕಿ ನುಗ್ಗೆ ಸೊಪ್ಪು ಜಾಸ್ತಿ ಆಗಿ ಮೊಟ್ಟೆ ಸ್ವಲ್ಪ ಹಾಕ್ಕೊಳ್ಳಿ, ಇನ್ನೂ ಟೇಸ್ಟ್ ಇರುತ್ತೆ. ನಾನು 2 ಥರ ಪಲ್ಯ ಮಾಡಿ ತೋರ್ಸೋಕ್ಕೋಸ್ಕರ ನುಗ್ಗೆ ಸೊಪ್ಪಿನ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಈಗ ಇದಾಗಿದೆ ಮೊಟ್ಟೆ ನುಗ್ಗೆ ಸೊಪ್ಪಿನ ಪಲ್ಯ. ಒಂದು ಕಡೆ ಸಾರು ಕುದೀತಾ ಇದೆ, ನಾನು ಸಾರಿಗೆ ಒಗ್ಗರಣೆ ಹಾಕ್ಕೊಬಿಡ್ತೀನಿ. ಸ್ವಲ್ಪ ಟೇಸ್ಟ್ ನೋಡಿಬಿಡೋಣ. ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ. ಈಗ ನಾನು ಇದನ್ನು ಇಳಿಸ್ಕೊಳ್ತಾ ಇದ್ದೀನಿ. ಸಾರಿಗೆ ಒಗ್ಗರಣೆ ಹಾಕ್ಕೊಳ್ತೀನಿ. ನಾನು ಇಲ್ಲೊಂದು ಸ್ವಲ್ಪ ಬೆಳ್ಳುಳ್ಳಿ ಚಚ್ಕೊಳ್ತಾ ಇದ್ದೀನಿ. ನಾನು ಸಿಪ್ಪೆ ಸಮೇತ ಚಚ್ಕೊಳ್ತಾ ಇದ್ದೀನಿ ತೊಳ್ಕೊಂಡು. ಎಣ್ಣೆ 1-2 ಸ್ಪೂನ್ ಎಣ್ಣೆ. ಸಾಸಿವೆ, ನಾನು ಚಚ್ಚಿಟ್ಟಿರೋ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಸಾಸಿವೆ ಸಿಡಿಬೇಕು, ಸಿಡಿತಾ ಇದೆ. ಬೆಳ್ಳುಳ್ಳಿ ಸ್ವಲ್ಪ ಕಂದು ಬಣ್ಣ ಬರಲಿ. ಈಗ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ. ಈಗ ನೋಡಿ ಸಾರು ಕುದೀತಾ ಇದೆ. ನೋಡಿ ಸಾರು ತುಂಬ ಚೆನ್ನಾಗಿ ಬಂದಿದೆ. ಈ ಸೊಪ್ಪು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನಾನು ಮೊದಲೇ ಹೇಳ್ದಂಗೆ ಹೊಟ್ಟೆಲಿ ಹುಣ್ಣಿದ್ರೆ, ಬಾಯಲ್ಲಿ ಎಲ್ಲ ಹೀಟ್ಗೆ ಗಾಯ ಆಗಿದ್ದರೆ ಎಲ್ಲ ಪೂರ ಆರೋಗುತ್ತೆ. ಅಷ್ಟು ಒಳ್ಳೆಯದಿದು ಸೊಪ್ಪು. ನೀವು ಮಾಡ್ಕೊಂಡು ಊಟ ಮಾಡಿ. ಅಂದರೆ ಟೇಸ್ಟು ಹಾಗೆ ಇರುತ್ತೆ, ಆರೋಗ್ಯಕ್ಕೂ ಚೆಂದ ಇರುತ್ತೆ, ಟೇಸ್ಟೂ ಹಾಗೆ ಇರುತ್ತೆ. ಈಗ ಇಲ್ಲಿ ಸಾರೂ ಆಯಿತು. ಈಗ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ ಸಾರಿಗೆ. ಆಫ್ ಮಾಡಿಕೊಂಡು ಸರ್ವಿಂಗ್ ಬೌಲ್ಗೆ ತೊಗೊಳ್ತೀನಿ ನಾನು. ನೋಡಿ ಈಗ ಸಾರು ರೆಡಿ ಇದೆ. ನಾನಿಲ್ಲಿ ನುಗ್ಗೆ ಸೊಪ್ಪಿಂದ 2 ಥರ ಪಲ್ಯ ಮಾಡಿರೋದು ಇಟ್ಕೊಂಡಿದ್ದೀನಿ. ಒಂದು ಮೊಟ್ಟೆ ಹಾಕಿ ಮಾಡಿದ್ದೀನಿ, ಒಂದು ಅಲಸಂದ್ರೆ ಕಾಳು ಹಾಕಿ ಮಾಡಿದ್ದೀನಿ. ಇದು ನುಗ್ಗೆ ಸೊಪ್ಪು ಬೆಂದಿದ್ದ ನೀರು
ಉಪ್ಸಾರು ಖಾರ ಇದ್ದರೆ ಇದಕ್ಕೆ ಮಿಕ್ಸ್ ಮಾಡ್ಕೊಂಡು ಮುದ್ದೆ ಊಟ ಮಾಡ್ಬೋದು. ಇಲ್ಲ ಅಂತ ಅಂದರೆ ನಾನು ಮೆಣಸಿನ್ಕಾಯಿ ಬೇಯಿಸಿ ಇಟ್ಕೊಂಡಿದ್ದೀನಿ. ಈ ಮೆಣಸಿನ್ಕಾಯಿನ ಈ ನೀರಲ್ಲಿ ಕಿವುಚ್ಕೊಂಡು ಮುದ್ದೆ ಊಟ ಮಾಡ್ಬೋದು. ಮಳೆ ಬೀಳಬೇಕಾದ್ರೆ ಈ ಥರ ಮೋಡ ಎಲ್ಲ ಇದ್ದರೆ ಚೆಂದ ಇರುತ್ತೆ, ಹೊಟ್ಟೆ ತುಂಬ ಊಟ ಮಾಡ್ಬೋದು. ಇದು ನುಗ್ಗೆ ಸೊಪ್ಪು ಬೆಂದಿದ್ದ ನೀರು ನಾನು ಹಾಗೆ ಇಟ್ಕೊಂಡಿದ್ದೀನಿ. ನೀವು ಮನೆಯಲ್ಲಿ ಈ ಥರ ಪಲ್ಯಗಳು ಇದೆಲ್ಲ ಟ್ರೈ ಮಾಡಿ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನುಗ್ಗೆ ಸೊಪ್ಪು, ಮತ್ತು ಬಸಳೆ ಸೊಪ್ಪು ಅಷ್ಟೇ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಮನೆಯಲ್ಲಿ ಟ್ರೈ ಮಾಡಿ ಊಟ ಮಾಡಿ ಹೇಗಿತ್ತು ಅಂತ ತಿಳಿಸಿ. ದಯವಿಟ್ಟು ನನ್ನ ವಿಡಿಯೋ ನೋಡೋರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕ್ನ ಒತ್ತಿ. ದೇವ್ರು ಎಲ್ಲರ ಮನೇಲಿ ನೆಮ್ಮದಿ ಕೊಡಲಿ ಅಂತ ಬೇಡ್ಕೊಳ್ತೀನಿ. ಥ್ಯಾಂಕ್ ಯು.